ಜಮೀನು ಎಷ್ಟೈತೆ? ನಮ್ಮದು ಜಮೀನು ಒಂದು 5 ಎಕರೆ ಐತೆ, ಅವ್ರದ್ದೊಂದು 12 ಎಕರೆ ಇದೆ. 12 ಎಕರೆ ಜಮೀನು ಇಟ್ಕೊಂಡು ನೀವು ಹಿಂಗೆ ಇದು ಮಾಡ್ತಾ ಇದ್ರಲ್ಲ, ಇದೇ ಆದಾಯನ 12 ಅಲ್ಲಿ ಜಮೀನಲ್ಲಿ ಏನು ಮಾಡಲ್ವಾ? ಇದರಿಂದಲೇ ನಾವು ಜಮೀನು ಮಾಡಿ ಬೋರ್ ಹಾಕ್ಸ್ಕೊಂಡು ಎಲ್ಲ ಇದು ಮಾಡ್ಕೊಂಡ್ರದು. ಕುರಿಯಿಂದನೇ? ಹಾಂ, ಇದರಿಂದ ಇದು ವರ್ಷದಲ್ಲಿ ಒಂದು 5 ಲಕ್ಷ 6 ಲಕ್ಷ, ಒಬ್ಬೊಬ್ಬರಿಗೆ 6 ಲಕ್ಷ ದುಡ್ಕತ್ತೀರಿ ವರ್ಷದಲ್ಲಿ. ಕುರಿ ಎಷ್ಟವೆ? ಎಷ್ಟು? ಯಾವೂರು? ಸಿರದಿಂದ ಇಲ್ಲಿವರೆಗೆ ಬಂದಿದ್ರಾ? ಒಂದೇ ಬ್ಯಾಚಾ? ಎಷ್ಟು ಜನ ಇದ್ದೀರಾ? ಎಷ್ಟು ಜನ? 6 ಜನದವಲೆ ಒಬ್ರವೇ? ಇವು ಒಬ್ರವೆಯಾ? ಒಟ್ಟ ಎಷ್ಟು? 600? ದಿನ ಮೇಯಿಸ್ತಾ ಇರೋದೆ? ಎಲ್ಲಿದ್ದೀರಿ ಈಗ? ಹಾಂ, ಎಟ್ಟಿಕಪ್ಲು. ಎಲ್ಲ ಇಲ್ಲೇ ಅವರ? ಎಷ್ಟು ಒಟ್ಟಿಗೆ ಎಷ್ಟವೆ ಕುರಿ ನಿಮ್ಮವೆಲ್ಲವ? 600 ಇದ್ದಾವೆ. 600? ಎಷ್ಟು 600ಗೆ ಒಂದಿನ ಒಂದು ನೈಟ್ ತಡೆದಿದ್ದಕ್ಕೆ? ನೈಟಿಗೆ 800 ರೂಪಾಯಿ ಅಂತ ಇದ್ದೀವಿ. ಒಂದು ನೈಟ್ಗೆ 800 ರೂಪಾಯಿ. ಆಮೇಲೆ ದುಡ್ಡು ಅಷ್ಟೇನಾ? ದುಡ್ಡು 800 ರೂಪಾಯಿ, 3 kg ಅಕ್ಕಿ. 3 kg ಅಕ್ಕಿ. ಇವ ವರ್ಷ ಎಲ್ಲ ಹಿಂಗೆ ಓಡಾಡೋದೇನಾ? ಹಾಂ, ಮಧ್ಯ ಕುರಿಯರು ಎಷ್ಟು ಕಷ್ಟ ಅಂತ ಇಸ್ಕೊಂಡು ಪಾಪ ಓಡಾಡ್ತಾರೆ. ಎಷ್ಟು ಒಂದು ಕುರಿ ಎಷ್ಟು ಕೊಯ್ತವಣ? ಅಂದರೆ ಮಿನಿಮಮ್ಮು ಚೆನ್ನಾಗಿರೋ ಕುರಿ ಒಂದು 15,000 ಹೋಗ್ತದೆ. ಹಾಂ, ಕಡಿಮೆ ಹೋಗಿ. ಏನು ಓದಿದಿರಿ? ನಾವು ಓದಿಲ್ಲ. ಅವರೆಲ್ಲ ಅವ್ರು ಓದಾರೆ. ಏನು ಓದಿದ್ಯಣ್ಣ? ಏನು ಓದಿರೋದು ನೀವು? PUC ಓದಿ ಈ ಕೆಲಸ ಇದು ಮಾಡ್ತಾ ಇದ್ದೀರಲ್ಲ? ಹಾಂ, ಬೇರೆ ಕಡೆ ಹೋದ್ರೆ ಕೈ ಕೆಳಗೆ ಮಾಡ್ಬೋದು. ಅದೇ PUC ಓದಿ ಬೇರೆ ಕಡೆಗೆ ಹೋಗಿನೇ ಇಲ್ಲದೆ ಕೆಲಸ ಮಾಡ್ತಾ ಇದ್ದೀರಿ. ಎಷ್ಟು ದುಡಿತೀರಿ ತಿಂಗಳವ? ಚೆನ್ನಾಗಿ ಇದು ಕಾಣಿದ್ರೆ ಅಂದರೆ ಹಾಂ, ವರ್ಷಕ್ಕೆ 3ರಿಂದ 4 ಸಿಗುತ್ತೆ. ಒಂದು ವರ್ಷಕ್ಕೆ 3ರಿಂದ 4 ಲಕ್ಷ. ಚೆನ್ನಾಗಿ ಅಂದರೆ ನಿಮಗೆ ಓದಿ ಬೇರೆ ಬೆಂಗಳೂರಲ್ಲಿ ಯಾವ್ದಾರ ಕೆಲಸ ಮಾಡೋದಕ್ಕಿಂತ ಬೆಟ್ರು ಅಂತ ಹೇಳ್ತಾ ಇದ್ದೀರಿ. ಆರಾಮಾಗಿ ಮೇಯಿಸ್ಕೊಂಡು ಹೋಗ್ತೀರಾ, ಇದು ಮಾಡ್ತೀರಾ. ಹಾಂ, ಭಾರಿ ಕಷ್ಟ ಇದು. ಮಳೆ ಗಾಳಿ ಅಲ್ಲ, ಮಳೆ ಮತ್ತು ಗಾಳಿ ಆದರೆ ಕಷ್ಟನೇ. ಈ ಬೈಲಾಗ ಮನೆ ಕಂಬ್ತೀವಿ, ಹುಳ ಉಪ್ಪಡೆ. ಹಾಂ, ಭಾರಿ ಕಷ್ಟ ಇದು. ಹಂಗೆಲ್ಲ ಎಷ್ಟು ಮರಿ ಬರ್ತವೆ ವರ್ಷಕ್ಕೆ? ಟಗರು ಮರಿ, ಹೆಣ್ಣು ಮರಿ ಎಲ್ಲ ಕುರಿ ಬತ್ಕೊಂತೀವಿ. ಮನೆ ಮಾಡ್ಕೊಂತೀವಿ. 15 ಬಂದು ರೂಪಾಯಿ 30 ಆಗ್ಬೋದು. ಏನು ಕಾಯಿಲೆ ಕಸಲ ಇಲ್ದಿದ್ರೆ ಚೆನ್ನಾಗೂ ಬರ್ತವೆ. ಹಂಗೆ ಹಿಂಗೆ ಜ್ವರ ಆಗಿ ಏನಾದ್ರು ಪ್ರಾಬ್ಲಮ್ ಬಂತಂದ್ರೆ ಹೋಗ್ತಿರ್ತದೆ. ಅಂದ್ರೆ ಊರಿಗೆಲ್ಲ ಹೋಗೋದಾದ್ರೆ ಏನು ಮಾಡ್ತೀರಿ? ಹೋಗ್ತೀವಿ ಬರ್ತೀವಿ, ಒಂದು ಟೀಮ್ ಬಿಟ್ಬಿಟ್ಟು ಹೋಗ್ತೀರಿ. ಇಲ್ಲೆಲ್ಲ ಹಾಳಾಗಲ್ವಾ ಅದು ನಾಯಿ ಇದರಿಂದ? ಬಿಸಿಲು ಜಾಳ ಮಾಮೂಲಿ ಎಲ್ಲ ಕಡೆ ಹೋಗಿ ಬಿಸಿಲಿದ್ದೇ ಇರುತ್ತೆ. ಎಲ್ಲ ಕಡೆ ಹೋದ್ರು ಕೆಲಸ ಕಾಯ್ಬೇಕಲ್ಲ. ಅಂದರೆ ವರ್ಷ ನೀವು ಊರಿಗೆ ಹೋಗೋದೇ ಅಲ್ವಾ? ಹೋಗ್ತೀವಿ, ನಾವು ಹೋಗ್ತೀವಿ. ಅಲ್ಲ, ಈ ಕುರಿಗಳು ಕರ್ಕೊಂಡು ಹೋಗೋದಿಲ್ಲ? ಕರ್ಕೊಂಡು ಹೋಯ್ತೀರಿ? ಮಳೆ ಬೀಳ್ತದಂಗೆ ಮುಂಗಾರು ಮಳೆ. ನಿಮಗೆ ಜಮೀನು ಎಷ್ಟೈತೆ? ನಮ್ಮದು ಜಮೀನು ಒಂದು 5 ಎಕರೆ ಐತೆ, ಅವ್ರದ್ದೊಂದು 12 ಎಕರೆ ಇದೆ. 12 ಎಕರೆ ಜಮೀನು ಇಟ್ಕೊಂಡು ನೀವು ಹಿಂಗೆ ಇದು ಮಾಡ್ತಾ ಇದ್ರಲ್ಲ, ಇದೇ ಆದಾಯನ 12 ಅಲ್ಲಿ ಜಮೀನಲ್ಲಿ ಏನು ಮಾಡಲ್ವಾ? ಹಾಂ, ಇದರಿಂದಲೇ ನಾವು ಜಮೀನು ಮಾಡಿ ಬೋರ್ ಹಾಕ್ಸ್ಕೊಂಡು ಎಲ್ಲ ಇದು ಮಾಡ್ಕೊಂಡ್ರದು. ಕುರಿಯಿಂದನೇ? ಹಾಂ, ಇದರಿಂದ ಇದು ವರ್ಷದಲ್ಲಿ ಇಲ್ಲ ಅಂದ್ರೂ ಎಷ್ಟು ಆದಾಯ ಮಾಡ್ಕೊತೀರಿ ನಾವು ಎಲ್ಲ ಮಾಡ್ಕೊಂಡ್ರದು? ಅಲ್ಲ, ವರ್ಷದಲ್ಲಿ ಎಷ್ಟು ಮಾಡ್ಕೊತೀರಿ? ಹೆಣ್ಣು ಮರಿ ಬಿಟ್ಕೊಂತೀವಿ, ಹುಡ್ತಾ ಮಾಡ್ಕೊಂತೀವಿ. ಅಲ್ಲ, ಅಂದಾಜು ಒಂದು ಎಷ್ಟು ಆದಾಯ ಬರ್ಬೋದು ಎಲ್ಲರಿಗೂ, ಒಬ್ಬೊಬ್ಬರಿಗೆ? ಒಂದು 5 ಲಕ್ಷ 6 ಲಕ್ಷ. ಒಬ್ಬೊಬ್ಬರಿಗೆ 6 ಲಕ್ಷ ದುಡ್ಕತ್ತೀರಿ ವರ್ಷದಲ್ಲಿ. ಇಲ್ಲ, ಈಗ 600 ಕುರಿ ಅಂದರೆ ಮಿನಿಮಮ್ 15,000 ಹೋದ್ರು ಎಷ್ಟಾಯಿತು? ಹಾಂ, 3 ಜನದವು. ಅಲ್ಲಿಗೆ ಹೆಚ್ಚು ಕಮ್ಮಿ ನೀವು ಒಂದೊಂದು 20 ಲಕ್ಷ ಬಂಡವಾಳ ಹಾಕೊಂಡಿದ್ದೀರಿ. 20 ಲಕ್ಷ ಬಂಡವಾಳ, ಹೆಂಗಿಲ್ಲ ಅಂದ್ರೆ 5 ಲಕ್ಷ ವರ್ಷದಲ್ಲಿ. 20 ಲಕ್ಷ ಹಾಕೊಂಡಿದ್ರೆ 5 ಲಕ್ಷ ಪ್ರಾಪರ್ಟಿ ಸಿಗುತ್ತೆ. ಹಂಗಾದ್ರೆ ನೀವೆಲ್ಲ ಒಂದು 25 ಲಕ್ಷ ಕುಳಗಳೇ, ಕಮ್ಮಿ ಏನಿಲ್ಲ.
ಇದ್ದಿರೊಳಗೇನು ನೆಮ್ಮದಿಯಾಗಿದ್ದೀರಿ ಒಟ್ಟಿನಲ್ಲಿ. ಎಷ್ಟು ಸರಿ ಮರಿ ಆಗ್ತವೆ ಇವು? ಎರಡು ಸಲ ಆಗ್ತದೆ. 2 ಸಲ. ಒಂದು ಎಷ್ಟು ಮರಿ ಹಾಕುತ್ತೆ? ಒಂದೊಂದು ಆಗುತ್ತೆ, 2 ಹಾಕುತ್ತೆ. ಹ್ಞೂ. ಅವೆಲ್ಲ ಪ್ರಾಫಿಟ್ಟು ನಿಮಗೆ? ಸಾಮಾನ್ಯ 2 ಹಾಕೋದು. ಹಾಂ. ಇನ್ನು ಮಿಕ್ಕಿನಾದವೆಲ್ಲ ಒಂದೊಂದು ಹಾಕೋದು. ಅದೆಲ್ಲ ಪ್ರಾಫಿಟ್ಟು. ಮರಿ ಆಗ್ತಾವೆ ಪ್ರಾಫಿಟ್ಟು, ನಿಮ್ಮ ಆದಾಯ ಇದ್ದಂಗಿರುತ್ತೆ. ಮರಿ ಆಗ್ತಾವೆ ಪ್ರಾಫಿಟ್ಟು. ಮತ್ತು ಇಲ್ಲಿ 800 ರೂಪಾಯಿ ಚಾರ್ಜ್ ಮಾಡ್ತೀರಿ ಮಂದಿ.